ಇನ್ನು ಪಕ್ಷಾಂತರ ಪ್ರವೀಣ, ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಕೂಡ ಮತ್ತೆ ಬಿಜೆಪಿ ಸೇರಲು ಲೆಕ್ಕಾಚಾರ ಹಾಕತೊಡಗಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಡೀ ಜಿಲ್ಲೆಯನ್ನು ಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಯೋಗೇಶ್ವರ್ಗೆ ಕಾಂಗ್ರೆಸ್ ಸಹವಾಸ ಸರಿಬರುತ್ತಿಲ್ಲ. ಡಿಕೆ ಬ್ರದರ್ಸ್ ಸಾಮ್ರಾಜ್ಯದ ಸಾಮಂತರಾಗಿ ಉಳಿಯಲು ಅವರಿಗೆ ಇಷ್ಟವಾಗುತ್ತಿಲ್ಲ. ಹೀಗಾಗಿಯೇ ಅವರು ಬಹುತೇಕ ರಾಜಕೀಯ ಚಟುವಟಿಕೆಯಿಂದ ದೂರ ಉಳಿದು ಬಿಟ್ಟಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದರೆ, ನಾನೇ ಬೌಂಡರಿ ಹಾಕಿಕೊಂಡು ತಾಲೂಕು ಮಟ್ಟಕ್ಕೆ ಸೀಮಿತನಾಗಿದ್ದೇನೆ, ಮುಂದೆ ನೀವೆಲ್ಲ ಬೇರೆ ದಾರಿ ತೋರಿಸುವವರೆಗೆ ನೋಡೋಣ ಎಂದು ಬಹಿರಂಗವಾಗಿಯೇ ಪಕ್ಷ ತೊರೆಯುವ ಸುಳಿವು ಕೊಡುತ್ತಿದ್ದಾರೆ. ಮೈತ್ರಿ ಸೀಟು ಹಂಚಿಕೆ ವೇಳೆ ಚನ್ನಪಟ್ಟಣ ಕ್ಷೇತ್ರವನ್ನು ಬಿಜೆಪಿಗೆ ಬಿಡಿಸಿಕೊಳ್ಳುವ ಬಗ್ಗೆ ಭರವಸೆ ಸಿಕ್ಕರೆ ಯೋಗೇಶ್ವರ್ ಮತ್ತೆ ಕಮಲ ಹಿಡಿಯುವುದು ನಿಶ್ಚಿತ. ಅಥವಾ ಬಿಜೆಪಿ ಸೇರಿ ಜೆಡಿಎಸ್ ಚಿಹ್ನೆ ಮೇಲೆ ಕಣಕ್ಕಿಳಿದರೂ ಯಾರೂ ಆಶ್ಚರ್ಯಪಡಬೇಕಿಲ್ಲ. ರಾಜ್ಯ ರಾಜಕಾರಣದ ಹವಾಮಾನವನ್ನು ಯೋಗೇಶ್ವರ್ ನಡೆ ಅವಲಂಬಿಸಿದೆ. ಇನ್ನು ಕೊಡಗಿನತ್ತ ಹೋದರೆ ಮಡಿಕೇರಿ ಶಾಸಕ ಮಂತರ್ಗೌಡ ನಡೆ ನುಡಿ ನಿಧಾನವಾಗಿ ಬದಲಾಗತೊಡಗಿದೆ. ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಲಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯೂ ಮುಗಿದಿದೆ ಎನ್ನುವ ಮಾಹಿತಿ ವಿಶ್ವಾಸಾರ್ಹ ಮೂಲಗಳಿಂದ ಸಿಕ್ಕಿದೆ. ಮಂತರ್ಗೌಡ ತಂದೆ ಜೆಡಿಎಸ್ ಶಾಸಕರೂ ಆಗಿರುವ ಮಾಜಿ ಸಚಿವ ಎ ಮಂಜು ಅವರ ಸಲಹೆ ಮೇರೆಗೆ ಪುತ್ರ ಕಮಲ ಹಿಡಿಯಲು ಹೊರಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮಂತರ್ಗೌಡ ಗೆಲುವಿಗೆ ಕುಮಾರಸ್ವಾಮಿ ಅವರ ಆಶೀರ್ವಾದವೂ ಇತ್ತು ಎನ್ನಲಾಗುತ್ತಿದ್ದು, ಈಗಲೂ HDKಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಗನನ್ನು ಮಿತ್ರಪಕ್ಷ ಸೇರಿಸಿ ಟಿಕೆಟ್ ಕೊಡಿಸಲು ಎ ಮಂಜು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಮಾತು ಕೇಳಿಬಂದಿದೆ. ಇದಕ್ಕೆ ಪೂರಕವಾಗಿ ಮಂತರ್ಗೌಡ ಕೂಡ ಸಂಘ ಪರಿವಾರದ ಸ್ಥಳೀಯ ನಾಯಕರೊಂದಿಗೆ ಸಂಪರ್ಕ ಸಂಬಂಧ ಉತ್ತಮಪಡಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೊಮ್ಮೆ RSS ಶೋಭಾಯಾತ್ರೆಯಲ್ಲೂ ಅವರು ಭಾಗಿಯಾಗಿ ಸಂಘದ ಹಿರಿಯರ ಕಾಲಿಗೆರಗಿದ್ದು ಎಲ್ಲರೂ ಉಬ್ಬೇರುವಂತೆ ಮಾಡಿದೆ.